ನಮಸ್ಕಾರ. ಇದೇ ತಿಂಗಳು ಜೂನ್ 17ನೇ ತಾರೀಕಿನಂದು ಬಕ್ರೀದ್ ಹಬ್ಬ ಇದೆ. ಬಕ್ರೀದ್ ಹಬ್ಬದ ಶುಭಾಶಯಗಳು ಮುಂಚಿತವಾಗಿ. ಅದರ ಜೊತೆಗೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧಿನಿಯಮ 2020 ಪ್ರಕಾರ ನಾವು ಜಾನುವಾರುಗಳನ್ನ ಹತ್ಯೆ ಮಾಡೋದ್ರ ಬಗ್ಗೆ ಕೆಲವೊಂದು ನಿರ್ದೇಶನಗಳಿದಾವೆ. ಈ ಬಗ್ಗೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಸಭೆಯಾಗಿ ಒಂದು ನಿರ್ದೇಶನ ಕೂಡ ಕೊಟ್ಟಿದ್ದಾರೆ, ಒಂದು ಜಿಲ್ಲಾ ಮಟ್ಟದ ಸಭೆಯ ಮೂಲಕ. ಈಗಾಗಲೇ ನಾವು ಎಲ್ಲ ತಹಸೀಲ್ದಾರ್ಗೂ ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ. ಅದರ ಪ್ರಕಾರ ನಮ್ಮಲ್ಲಿ ಕೂಡ ಜಮಖಂಡಿಯಲ್ಲಿ 10ನೇ ತಾರೀಕು ಸಭೆಯಾಗಿ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಕೂಡ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಹಬ್ಬದ ನಿಮಿತ್ತವಾಗಿ ವಿಶೇಷವಾಗಿ ಜಾನುವಾರುಗಳನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡೋದು ಮತ್ತು ಅವುಗಳನ್ನ ಹತ್ಯೆ ಮಾಡೋದ್ರ ಬಗ್ಗೆ ನಿರ್ಬಂಧ ಇದೆ. ಅದರಲ್ಲಿ ವಿಶೇಷವಾಗಿ 13 ವರ್ಷಕ್ಕಿಂತ ಏನು ವಯಸ್ಸಿನಗಿಂತ ಕಡಿಮೆ ಇರತಕ್ಕಂಥ ಯಾವುದೇ ಒಂದು ದೊಡ್ಡ ಜಾನುವಾರುಗಳನ್ನ ಹತ್ಯೆ ಮಾಡಬಾರದು ಅಂತ ನಿರ್ಬಂಧ ಇದೆ. ಅದರಲ್ಲಿ ಆಕಳ ಕರು, ಎತ್ತು, ಗೂಳಿ, ಎಮ್ಮೆ, ಕೋಣ, ಒಂಟೆ ಇತ್ಯಾದಿ ಎಲ್ಲ ಜಾನುವಾರುಗಳು ವಧೆ ಮಾಡುವಂತಿಲ್ಲ ಅಂತ ಹೇಳಿ ನಿರ್ಬಂಧ ಇದೆ. ಇದ್ರ ಬಗ್ಗೆ ಈಗಾಗಲೇ ನಾವು ಸ್ಪಷ್ಟವಾದ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಮತ್ತು ಇದನ್ನ ಪಾಲನೆ ಮಾಡಲಿಕ್ಕೆ ನಗರ ವ್ಯಾಪ್ತಿಯಲ್ಲಿ ಆಯಿತು, ಗ್ರಾಮೀಣ ವ್ಯಾಪ್ತಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಮಾಡಬೇಕು ಮತ್ತು ಕಾಲಕ್ಕೆ ಎಲ್ಲ ಕಡೆನೂ ಬೀಟ್ ವ್ಯವಸ್ಥೆಯಿಂದ ಕೂಡ ಪರಿಶೀಲನೆ ಮಾಡಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಇದರ ಜೊತೆಗೆ ನಗರ ವ್ಯಾಪ್ತಿಯಲ್ಲಿ ಪೌರಾಯುಕ್ತರು ಮತ್ತು ಗ್ರಾಮೀಣ ವ್ಯಾಪ್ತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರು ಕೂಡ ಒಂದು ಸೂಪರ್ವಿಷನ್ ಮಾಡ್ಬೇಕಂತ ಹೇಳಿದ್ವಿ. ಮತ್ತು ಈ ಒಂದು ಕಾಯ್ದೆಯನ್ನು ಉಲ್ಲಂಘಿಸಿದೆ ಆದರೆ ಕಾನೂನು ಪ್ರಕಾರ ಮೊದಲನೇ ಸಲ ಒಂದು ಅಪರಾಧ ಏನಾದರೂ ಮಾಡಿದರೆ 50,000 ರೂಪಾಯಿದಿಂದ 5 ಲಕ್ಷದವರೆಗೆ ದಂಡದ ಒಂದು ಪ್ರಾವಿಷನ್ ಇದೆ. ಆ ಥರ ಒಂದು ಶಿಕ್ಷೆ ಇದೆ. ಮತ್ತು ಅದಲ್ಲದೆ 3 ವರ್ಷದಿಂದ 7 ವರ್ಷದೊಳಗೆ ಕಾರಾಗೃಹ ಶಿಕ್ಷಣ ಕೂಡ ಸೆಕ್ಷನ್ 12(1) ಪ್ರಕಾರ ಇದೆ. ಸೊ ಇದನ್ನ ನಾವು ಸಾರ್ವಜನಿಕರಿಗೆ ಇದ್ರ ಬಗ್ಗೆ ತಿಳಿಪಡಿಸ್ತಾ ಯಾವುದೇ ಒಂದು ಹಬ್ಬದ ಖುಷಿಯ ವಾತಾವರಣದಲ್ಲಿ ಇಂಥ ಯಾವುದೇ ಕಾನೂನನ್ನ ಉಲ್ಲಂಘಿಸಬಾರದು, ಕಾಯ್ದೆಯನ್ನು ಉಲ್ಲಂಘಿಸಿ ಯಾವುದೇ ರೀತಿ ಹತ್ಯೆಗಳಾಗಬಾರ್ದು. ಅದನ್ನು ಹೊರತುಪಡಿಸಿ ತಮಗೇನು ಯಥಾ ಪ್ರಕಾರ ಸಾಂಪ್ರದಾಯಿಕವಾಗಿ ಏನು ಮಾಡೋದಿದೆ ಅದನ್ನು ಮಾಡ್ಬೋದು. ಈ ಕಾನೂನನ್ನು ಉಲ್ಲಂಘನೆ ಮಾಡಿ ಯಾವುದೇ ಹಬ್ಬವನ್ನು ಆಚರಣೆ ಮಾಡಬಾರ್ದು. ಮಾಡಿ ಮತ್ತೆ ಕಾನೂನಿನ ಈ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸುರಕ್ಷತಾ ಅಧಿನಿಯಮ 2020 ಉಪಬಂಧಗಳು ಏನಿದಾವೆ ಅದನ್ನು ಯಾವುದೇ ರೀತಿ ಉಲ್ಲಂಘನೆ ಮಾಡಬಾರ್ದು ಅಂತೇಳಿ ನಮ್ಮೆಲ್ಲ ಉಪವಿಭಾಗದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತೇನೆ.